ಹಾಯ್ ಆಲ್, ಇವತ್ತು ನಾನು ನನ್ನ 2 ವೀಲರ್ನ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಟ್ರೈನ್ ಮೂಲಕ ಪಾರ್ಸಲ್ ಮಾಡ್ತಾ ಇದ್ದೀನಿ. ಬನ್ನಿ ಇದರ ಪ್ರೊಸೀಜರ್ನ ತಿಳ್ಕೊಳ್ಳೋಣ. ಬೇಗ ರೀಚ್ ಆಗಬೇಕು ಅಂದರೆ ಸೋರ್ಸ್ ಸ್ಟೇಷನಿಂದ ಯಾವ ಟ್ರೈನ್ ಸ್ಟಾರ್ಟ್ ಆಗುತ್ತೋ ಅಂತ ಸ್ಟೇಷನಿಂದ ಬುಕ್ ಮಾಡಿ. ಫಾರ್ ಎಕ್ಸಾಂಪಲ್, ಬಹಳಷ್ಟು ಟ್ರೈನ್ ಹುಬ್ಬಳ್ಳಿಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ನನ್ನ 2 ವೀಲರ್ ಸೇಮ್ ಡೇನೇ ಟ್ರೈನ್ಗೆ ಹಾಕಿದ್ರು. ಬೇರೆ ಸ್ಟೇಷನಿಂದ ಮಾಡಿದರೆ ಸ್ವಲ್ಪ ರೀಚ್ ಆಗೋದು ಲೇಟ್ ಆಗುತ್ತೆ. ಮೊದಲು ಪೆಟ್ರೋಲ್ ಖಾಲಿ ಮಾಡಿ, ನಂತರ ಬೈಕ್ ಪ್ಯಾಕ್ ಮಾಡಿ. ಎರಡೂ ನೀವೇ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲಾಂದರೆ ಪೆಟ್ರೋಲ್ ಖಾಲಿ ಮಾಡೋಕ್ಕೆ ₹100 ಮತ್ತು ಪ್ಯಾಕಿಂಗ್ಗೆ $300 + GST ಚಾರ್ಜ್ ಹಾಕ್ತಾರೆ. ಪ್ಯಾಕ್ ಆದಮೇಲೆ ಫಾರ್ಮ್ ಫಿಲ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಬೈಕ್ನ RC, ಇನ್ಶೂರೆನ್ಸ್ ಮತ್ತು ನಿಮ್ಮ ಅಡ್ರೆಸ್ ಪ್ರೂಫ್ ಜೆರಾಕ್ಸ್ ಫಾರ್ಮ್ ಜೊತೆ ಕೊಡಿ. ಫಾರ್ಮಲ್ಲಿ ಬೈಕ್ ಡೀಟೇಲ್ಸ್, ಸೆಂಡರ್ ಡೀಟೇಲ್ಸ್ ಮತ್ತು ರಿಸೀವರ್ ಡೀಟೇಲ್ಸ್ ಆಗಬೇಕು. ಬೈಕ್ ವ್ಯಾಲ್ಯೂ ಮೇಲೆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಆಗುತ್ತೆ. ನಮ್ಮ 2 ವೀಲರ್ಗೆ ₹492 ಆಯಿತು. ರಿಸಿಪ್ಟ್ ಡೀಟೇಲ್ಸ್ನ ಬೈಕ್ ಮೇಲೆ ಬರೀತಾರೆ. ಈ ರಿಸಿಪ್ಟನ್ನು ಸರಿಯಾಗಿ ಕಾಯ್ದುಕೊಳ್ಳಿ. ಡೆಸ್ಟಿನೇಷನಲ್ಲಿ ಈ ರಿಸಿಪ್ಟ್ ತೋರಿಸಿದ್ರೆ ಮಾತ್ರ ನಿಮ್ಮ ಲಗೇಜ್ ಕೊಡೋದು. ಬುಕ್ ಆದಮೇಲೆ, ಲೋಡ್ ಆದಮೇಲೆ ಮತ್ತು ಅನ್ಲೋಡ್ ಆದಮೇಲೆ ನಿಮಗೆ SMS ಬರುತ್ತೆ. ಬುಕ್ ಮಾಡಿದ ನೆಕ್ಸ್ಟ್ ದಿನಾನೇ ನನ್ನ 2 ವೀಲರ್ ಬೆಂಗಳೂರಿಗೆ ರೀಚ್ ಆಗಿತ್ತು. ಡೆಸ್ಟಿನೇಷನ್ ರೀಚ್ ಆಗಿ 6 ಅವರ್ಸ್ ಒಳಗಡೆ ನೀವು ನಿಮ್ಮ ಲಗೇಜ್ ತೆಗೆದುಕೊಳ್ಳಬೇಕು. ಇಲ್ಲ ಅಂದರೆ ಪ್ರತಿ ಗಂಟೆಗೆ ₹10 ಫೈನ್ ಬೀಳುತ್ತೆ. ನಾನು ಬೆಳಿಗ್ಗೆ ಬೆಂಗಳೂರಿನ ಪ್ಲಾಟ್ಫಾರ್ಮ್ ನಂಬರ್ 1ನಲ್ಲಿರೋ ಪಾರ್ಸೆಲ್ ಆಫೀಸ್ಗೆ ಹೋಗಿ ರಿಸಿಪ್ಟ್ ಮತ್ತು ನನ್ನ ಆಧಾರ್ ಜೆರಾಕ್ಸ್ ಕೊಟ್ಟು ಬೈಕ್ನ ರಿಸೀವ್ ಮಾಡಿದೆ. ಎರಡೂ ಆಫೀಸಲ್ಲಿ ಕೂಲಿ ಅಂತ ₹100-200 ಅಡಿಷನಲ್ ಚಾರ್ಜಸ್ ಆಗುತ್ತೆ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.